प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीं तारा जतुलतो गानमे नाट्यं చేసే గతులతో నామశతం మూల నకులతో నాపైన నీ చూపు ఆవేలా ಎಲ್ಲ ಪಾಲಕರು ಆಗಮಿಸಿ ಆಸನದಲ್ಲಿ ಕೂತ್ಕೋಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ದಿನ ನಮ್ಮ ಶಾಲೆಯಲ್ಲಿ SSLC ಮಕ್ಕಳಿಗೆ ಶುಭ ಹಾರೈಕೆ
ಹಾಗೂ ಬೀಳ್ಕೊಡುಗೆ ಸಮಾರಂಭ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ 10ನೇ ತರಗತಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಾಲೆಯ ಮುಖ್ಯ ಗುರುಗಳಾದಂಥ ಗಣೇಶ್ ಸರ್ ಅವರಿಗೂ ಹಾಗೂ ಬಸವರಾಜ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶಾಲೆಯ ಇನ್ನೊಬ್ಬ ಶಿಕ್ಷಕರಾದಂಥ ಪ್ರಕಾಶ್ ಸರ್ ಅವರಿಗೂ ಹಾಗೂ ಎಲ್ಲ ಶಾಲೆಯ ಶಿಕ್ಷಕಿಯರಿಗೂ ಸಿಬ್ಬಂದಿಗೆ ವರ್ಗದವರಿಗೂ ಹೆಸರು ಹೇಳಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಈ ಫೇರ್ವೆಲ್ ಕಾರ್ಯಕ್ರಮಕ್ಕೆ We feel both happy and sad. Happy why because means they are moving to the next step of their life, and sad why because we will miss them. Yeah, right or wrong? Dear students, study well, work hard, and always respect your parents and teachers. And one thing is, believe in yourself and never give up. We are proud of you. We wish you all the very best for your exams and your bright future. Thank you so much. Good morning to everyone. Today is a very special day for us. 10 students, I want to tell you one thing. Success is not a destination, it is a journey. We wish you all the very best for your exams and your bright future. Thank you. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಗಣಿಯಷ್ಟೇ ಹಾಗೂ ಮೈಸೂರನ್ನು ಸ್ವಾಗತಿಸಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪಾರ ಯಶಸ್ಸು ಮತ್ತು ಪ್ರೀತಿ ಸಾಧಿಸಿರುವ ನಮ್ಮಲ್ಲಿಂದ ಹಾಗೂ ಯಶಸ್ಸಿನ ಅತಿ ದೊಡ್ಡ ಅಭಿಮಾನಿಯಾಗಿರುವ ಗಣೇಶ್ ಅಣ್ಣನವರನ್ನು ನಮ್ಮ ಈ ಸಮಾರಂಭಕ್ಕೆ ಆಗಮಿಸೋಣ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಆಹ್ವಾನಿಸಿ. ಹಾಗೂ ಇನ್ನೊಬ್ಬ ವ್ಯಕ್ತಿಯಾಗಿರುವಂತಹ ಮೈಸೂರ್ ಅವರು ಸಹ ಅಪಾರ ಯಶಸ್ಸು ಮತ್ತು ಹಲವಾರು ಯುವಕರ ಪ್ರೀತಿ ಸಾಧಿಸಿದ್ದಾರೆ. ಅವರನ್ನು ಸಹ ಈ ವೇದಿಕೆಗೆ ಆಹ್ವಾನಿಸೋಣ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಆಹ್ವಾನಿಸಿ. All of you sit silent. ಗಣ್ಯರೇ, ಇಂದು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ಮತ್ತಷ್ಟು ಶುಭಕರವಾಗಿಸಿದ ನಿಮಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಸಾಧನೆಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳು ನಮಗೆಲ್ಲ ಪ್ರೇರಣೆಯಾಗಿವೆ. ಇಂತಹ ಮಹನೀಯರನ್ನು ನಮ್ಮ ನಡುವೆ ಕಾಣುವುದು ನಮ್ಮ ಭಾಗ್ಯವೆಂದೇ ಭಾವಿಸುತ್ತೇವೆ. ಈ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಸನ್ಮಾನ ಸಲ್ಲಿಸುತ್ತೇವೆ. ಗಣೇಶ್ ಸರ್, ಮಹಿ ಸರ್, ಬನ್ನಿ. ಎಲ್ಲ ಶಿಕ್ಷಕರು ಪಾಲ್ಗೊಳ್ಬೇಕಾಗಿ ವಿನಂತಿ.
ಗಣೇಶ್ ಸರ್ ಅವರು ಈ ಒಂದು ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಬೆಂಗಳೂರು ಹೋಗಿತ್ತು. ಈ ಥರ ಶಾರದಾ ಸ್ಕೂಲಿಂದ ಒಂದು ಫಂಕ್ಷನ್ ಇದೆ, ಫ್ರೆಶ್ ಅಪ್ ಇದೆ ಅಂತ ಹೇಳಿದಕ್ಕೆ ನಾನು ಬೆಂಗಳೂರು ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಮ ಸ್ಕೂಲಿಗೆ ಬಂದಿದ್ದೀನಿ ಇವತ್ತು. ನಮಗೆ ಏನಾದರೂ ನಿಮ್ಮನ್ನು ನೋಡ್ಬೇಕಂದ್ರೆ ತುಂಬ ಖುಷಿ. ಸೊ ಅದಕ್ಕೋಸ್ಕರ ನಾನು ಬೆಂಗಳೂರು ಕ್ಯಾನ್ಸಲ್ ಮಾಡಿಕೊಂಡು, ಆ್ಯಕ್ಚುಲಿ ಶೂಟಿಂಗ್ ಇತ್ತು ಇವತ್ತು, ಅದು ಕ್ಯಾನ್ಸಲ್ ಮಾಡ್ಕೊಂಡು ನಿಮಗೋಸ್ಕರ ನಾನು ನಿಮ್ಮ ನೋಡೋಕೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಓಕೆ, ನಾನು ಹೇಳೋದು ಒಂದೇ, ಜಾಸ್ತಿ ನಾನು ಮಾತಾಡೋಕ್ಕೆ ಬರಲ್ಲ, ಯಾಕಂದರೆ ನಾವು ಇನ್ನೂ ಚಿಕ್ಕವರು, ನಾವು ಇನ್ನೂ ದೊಡ್ಡವರಾಗಿಲ್ಲ. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ನನ್ನ ನೋಡಿರ್ತಾರೆ ನೀವು ಇನ್ಸ್ಟಾಗ್ರಾಮಲ್ಲಿ, ನೋಡಿದ್ದೀರಾ ಇಲ್ವಾ? ಎಷ್ಟು ಜನ ನೋಡಿದ್ದೀರಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಯಾವಾಗಲೂ ನಾನು ಚಿರಋಣಿ. ನಿಮ್ಮ ಪ್ರೀತಿ ಯಾವಾಗಲೂ ಸಾಯೋವರೆಗೂ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಚೆನ್ನಾಗಿ ಓದ್ಕೊಳ್ಳಿ. SLC ಎಕ್ಸಾಮ್ ಬರ್ತಿದೆ ಈ ತಿಂಗಳು, ಈ ತಿಂಗಳು ಅನ್ಸುತ್ತೆ ಮೋಸ್ಟ್ಲಿ. ಚೆನ್ನಾಗಿ ಓದಿ, ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ತೊಗೊಂಬನ್ನಿ. ನಾನು ಇಷ್ಟೇ ಹೇಳೋದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತಿಂದರೆ ಅವರಿಂದ ನಾವು ಬಂದಿರ್ತೀವಿ, ಅವರು ಒಂದು ಜನ್ಮ ಕೊಟ್ಟಿರ್ತಾರೆ, ಅವ್ರಿಗೆ ಒಂದು ಹೆಸರು ತಗೊಬಂದು ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಚೆನ್ನಾಗಿರಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. 10th ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರೀ, ಎಲ್ಲರೂ ಫಸ್ಟ್ ರ್ಯಾಂಕ್ ಬರಲಿ. ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಿ. ಧನ್ಯವಾದಗಳು ಗಣೇಶ್ ಅಣ್ಣ ಅವರೇ. ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೈ ಅಣ್ಣ ಅವರು ಸಹ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಎಲ್ಲರ ಮುಖದಲ್ಲಿ ಫುಲ್ ಜೋಶ್ ಇದೆ. ಇವತ್ತು ಸ್ಕೂಲ್ ರಜೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕಲರ್ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀರಾ. ಫುಲ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಈ ಶಾಲೆಯವರಿಗೂ ಹಾಗೂ ನಮ್ಮ ಈ ಊರಿನ ಹುಡುಗರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನೂ ಅಷ್ಟೊಂದೇನು ದೊಡ್ಡ ಸಾಧನೆಗಳು ಮಾಡಿಲ್ಲ, ಇಲ್ಲಿ ಬಂದು ಮಾತಾಡೋಷ್ಟು ಸಣ್ಣ ಪುಟ್ಟ ವೀಡಿಯೋಸ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಜನಪ್ರಿಯತೆ ಗಳಿಸಿದ್ದೀವಿ. ಬಟ್ ನಮ್ಮನ್ನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಖುಷಿ ಆಯಿತು. ಇಲ್ಲಿ ಸುಮಾರು ಜನ ಕೂತ್ಕೊಂಡಿದ್ರ, ನಾಳೆ ಇಲ್ಲಿ ಯಾರು ಏನೇನು ಆಗ್ತಾರೋ ಗೊತ್ತಿಲ್ಲ. ಬಟ್ ನೀವೆಲ್ಲರೂ ದೊಡ್ಡವರ ಮೇಲೆ ಏನೇ ಆದರೂ ಕೂಡ ನಿಮ್ಮ ಶಾಲೆಗೆ ಮತ್ತೆ ಬಂದು ಇದೇ ಥರ ಸ್ಟೇಜ್ ಮೇಲೆ ನೀವು ಕೂಡ ನಿಂತ್ಕೊಂಡು ನಿಮ್ಮ ಶಾಲೆಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಶಾಲೆನ ಯಾವುದೇ ಕಾರಣಕ್ಕೂ ಮರಿಬಾರ್ದು ನೀವೆಲ್ಲರೂ. ಆ್ಯಂಡ್ ಇವತ್ತು ನನಗೆ ತುಂಬ ಖುಷಿ ಆಯಿತು. ನಾವು ಈ ಥರ ಕಾರ್ಯಕ್ರಮಗಳು ಬರಬೇಕಂದ್ರೆ ಭಾಳ ಜೋಶ್ ನಮಗೆ. ನಾನು ಬೆಳಗ್ಗೆ ಹಾಸ್ಪಿಟಲಲ್ಲಿದ್ದೆ. ಸೊ ಈ ಥರ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಊರು ಹುಡುಗರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಎಲ್ಲ ಕೆಲಸ ಎಲ್ಲ ಬಿಟ್ಟು ಫಸ್ಟ್ ಒಳಗೆ ಬಂದೆ ಇಲ್ಲಿಗೆ ನಿಮ್ಮನ್ನೆಲ್ಲ ನೋಡೋದಕ್ಕೆ. ಯಾಕೋ ಯಾರಲ್ಲಿ ಎನರ್ಜಿ ಕಾಣ್ತಿಲ್ಲ. ಫಸ್ಟ್ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮನು ಅಂತ. ನನ್ನ ನೋಡಿದ್ದೀರಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಎಕ್ಸಾಮ್ಸ್ ಬರ್ತಿದ್ದಾರೆ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಂಜಾಯ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು ಮೈ ಸರ್ ಅವರೇ ನಿಮ್ಮ ಪ್ರೇರಣಾದಾಯಕ ಮಾತುಗಳಿಗೆ. ಎಂಟನೇ ತರಗತಿಯ ಝಾನ್ಸಿ ಮತ್ತು ಇಂದು ಅವರಿಂದ What is this break? Let's do the Pinkish break.
Let's strike the Umrah mass. ರಾಜರು ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಏರಿದ ಮತ್ತಿನ ಹೆಸರೇನು ನನ್ನ ಬಾಡಿಗೆ ಇದ್ದೆನೋ ನಾನು ಯಾಕೆ ಕಣ್ಣಿಗೆ ಬಿದ್ದೆಯೋ ನೀನು ನಿನ್ನ ನೋಡುತ್ತಾ ನೋಡುತ್ತಾ ಬೀಳದ ಹರದ ಆಯ್ತು ನನಗೇನೋ ಈ ಕವಿದ ತಂಗಿ ಕವಿದ ತಂಗಿ ಜೀವನ ನನಗೆ ಈ ಕವಿದ ತಂಗಿ ಕವಿದ ತಂಗಿ ನಾ ಹೊಡೆಯುತ್ತಿರುವೆ ಹೀಗೆ ಈ ಕವಿದ ತಂಗಿ ಕ್ಯಾಚು ಹಾಕಿದ ದರ 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 ದರನೆ ಎಳೆದಳು ಮನಸ್ಸನ್ನೇ ಗಿರ 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 ಗಿರನೆ అంటుకున్న ప్రేమ నిప్పు ఆరదు కంటి మీద నిద్రెమ్మ వాళ్ళదు కైలా హై కైలా కైలా హై కైలా పొంగుతున్న పిచ్చి ప్రేమ ఆగదు దాచమంటే చిన్ని గుండె చాలదు కైలా హై కైలా కైలా హై కైలా ஒரு கருவாரானே திருத்திட போறானே கருக்கலுமா தளபதி கச்சேரி தளபதி கச்சேரி மகனா மனமகனா வெறித்தனமா வைபாபலாமா கச்சேரி தளபதி கச்சேரி கொடிய பறக்க விட்டு விருந்து வச்சு கொண்டாடலாமா ಮಾಸದಲ್ಲಿ ಒಂದು ಮಧ್ಯರಾತ್ರಿಲಿ ಇಣುಕಿದಳು ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ ನಿದ್ದೆ ಕಣ್ಣಲ್ಲಿ ನಾನೆದ್ದೆ ಕ್ಷಣದಲ್ಲಿ ಅವಳಂದಳು ಕಿವಿಯಲ್ಲಿ ಹೆಲೋ 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 ಅದು ಕನಸ ಹೊಡಿದೆ ಬಿಟ್ಲು ನನ್ನೆದೆ ಪ್ರಬಲ ಇವಳ ಮುಂದೆ ನವಲು ಅಬಲ ಡಾರ್ಲೆ ವೈಯು ಕಿಲ್ಲಿಂಗ್ ಹೂ ಚೆಂಡು ಹುಡುಗಿ ಹಾಟಿಗೆ ನುಗ್ಗಿ ಕಥಕಳಿ ಆಡಿದಳು ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದಾನೆ ಕುಣಿದು ಕುಣಿದು ನನ್ನ ಸೆಳೆವ ರೀತಿಯು ಚಂದಾನೆ ಓ ನಾಚಿ ನಾಚಿ ನನ್ನ ಕರೆದ ಹೂಗೆಂತ ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿದಾಗಳಿಗೆ ಚಂದಾನೆ ಅಲ್ಲಯ್ಯೇ ಅಲ್ಲಯ್ಯ ಕಾಟಿಲ್ಲ ಮಳೆಯೇ ಅಲ್ಲಲ್ಲೇ ಅಲ್ಲಟು ಸದರ ಪದರ ಉಡುವನ ಒದರ ಅಲ್ಲಲ್ಲೇ ಅಲ್ಲಟು ಬಣ್ಣನ ದೊಡ್ಡನ ಪೂಮಲರ ನಿನ್ನ ಸೊಲ್ಲೆ ಎನ್ನದಲ್ಲ ಯಾರು ಇಲ್ಲ ರಾಜದಿ ರಾಜನ ರಾವಣ ರಾವಣ ಕೊಟ್ಟಾಡೆ ಪಟ್ಟ ಸಣ್ಣ ಬೆಡಿಗೆರ 10,000 ವಾಲ ಹೇ ಸುತ್ತಾಡೆ ಬುಲೆಟ್ ಅನ್ನ ತೆರಿಗೆರ ಚಲ್ತು ಖೋನೆ ಸಾಲ I'm just chilling ಆಯಾ ಕೂಲ ಆಯ್ ಹೋ ಪ್ರಾಪರ್ ಸ್ಟೈಲ ಒರ್ರ ಗಾಲಿ ನಾ ಬೋಟ ಮೇಲಿನ ಕ್ಲೋಸ್ ರೈಟ ಟೈಟ ಕುಡಿಗಿರ ಮೋಯ್ ಮಲಮ ಪಿತ್ತ ಪಿತ್ತದೆ ಮಲಮ ಪಿತ್ತ ಪಿತ್ತದೆ ಮಲ ಪಿತ್ತ ಪಿತ್ತದೆ ಮಲಮ ಪಿತ್ತದೆ ಮಲಮ ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ
ಅದು ಅಂಥ ನೋಟಾನ ಮೈ ಮರೆಸೋ ಬ್ಯೂಟಿನ ಯಾರು ಕಣ್ಣಲ್ಲಿ ಕಣ್ಣಾರಿಟ್ಟು ಮನಸ್ಸಿನಲ್ಲಿ ಮನಸ್ಸಾರಿಟ್ಟು ನನ್ನ ಒಳಗಿಂದನೇ ನನ್ನ ಕದ್ದೋರ್ಯಾರು ಯಾರು ಗಾಳಿಲಿ ಮುತ್ತಾರಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲಿ ಇದ್ದಂಗಿದ್ದು ಎದ್ದು ಹೋದೋರ್ಯಾರು ಅವ ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ನನ್ನಂಥ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೂತಾಳು ಮಾನ ಜಾತ್ರೆ ಸಾಕೋಣ ಕರೆಯುತ್ತೆ ನನ್ನ ಮನಸ್ಸು ಹಾಡಿದೆ ತಿತಿಲಿ ತಿತಿಲಿ ನಿನ್ನೆ ನೋಡುದ ತಿತಿಲಿ ತಿತಿಲಿ ನನ್ನ ಮನಸ್ಸು ಹಾಡಿದೆ ತಿತಿಲಿ ತಿತಿಲಿ ನಿನ್ನೆ ನೋಡುದ ತಿತಿಲಿ ತಿತಿಲಿ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ ನನ್ನ ಮನಸ್ಸು ಹಾಡಿದೆ ತಿತಿಲಿ ತಿತಿಲಿ ನಿನ್ನೆ ನೋಡುದ ತಿತಿಲಿ ತಿತಿಲಿ ಮೂರಾಯ್ತು ಅನ್ನೋ ಪೌಡರನ್ನ ಮೂಡೇಲಿ ಹೊತ್ತ ಚಂದಿರನ್ನ ತಂದಾಯಿ ಅಲೆಕ್ಸಾಂಡರನ್ನ ಮಾಡ್ಕೊಳ್ಳೆ ನೈದರನ್ನ ಹೆಸರಿಗೆ ಸೇರ್ಸು ಹೆಸರನ್ನ ಹಾಕು ಮಾಡ್ತೀನಿ ಉಸಿರನ್ನ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ ಸಾಕಾಯ್ತು ಏರಿ ಸ್ಪೀಕರನ್ನ ಕಾಣ್ ಹಿಡಿದು ಪ್ರೀತಿ ಮ್ಯಾಟರನ್ನ ನಮ್ಮ ಫ್ಯೂಚರನ್ನ ಬಾಸುತ್ತ ಗಿಟಾರನ್ನ ನೋಡ್ತೀಯ ನನ್ನ ಮೀಟ್ರನ್ನ ಪಾರ್ಸಲ್ ಬರ್ತೀನಿ ಥಿಯೇಟ್ರನ್ನ ಚೈನಾ ಹೋಗಿ ಹಚ್ಚಿ ಬಣ್ಣ ನಮ್ಮ ಪ್ರೀತಿ ಸ್ವಾಮಿ ನಾನು ಊರಿಗೆ ತೋರ್ಸೋಣ
మావే గోదావరి గట్టు మీద రామసలకావే గోరింట చెట్టుకున్న సందా మామావే ఊరంతా చూడు ముసిగి తల్లి నిద్రపోయిందే ఆరాటాలన్నీ తీరకపోతే ఏం బాగుంటుందే నా చుట్టూ ఉన్న ఒకే ఒక్క ఆడచుట్టువే నీతోటి కాకుండా నా బాధలు ఎవరికి చెప్పుకుంటారు గోదావరి గట్టు మీద రామచిలకనే గిన్నె గింజకున్న నీకు దొరకనే బృందావనం నుంచి కృష్ణుడు వచ్చాడే వచ్చాడే కృష్ణుడు వచ్చాడే యమునా తీరాన ఉన్న రాధను చూశాడే చూశాడే రాధను చూశాడే సుట్టులకి పారుడే సుట్టు వేసే పారుడే విసమొచ్చిన పారుడే ఆట వెంట పడిపోవుడే కట్టి 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 పడతనే వెన్న ముద్దలని పడతనే కోల చేతనే ఆల మెత్తనే హై బృందావనం నుంచి కృష్ణుడు వచ్చాడే వచ్చాడే కృష్ణుడు వచ్చాడే యమునా తీరాన ఉన్న రాధను చూశాడే చూశాడే రాధను చూశాడే రోమియోలా రాప పెట్టి రోజు వచ్చి రోడ్ల మీద పోజు కొడతానే ఆస్తి సందు ఇచ్చామంటే హాయ్ బృందావనం ಜೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ರೈಟು ಚಾರಿ ಯಾಕೋ ಏನು ಮರೆತು ಬಿಟ್ಟ ಅವನ ಮಾಯದಾರಿ ಬಂಧನ ಬಂಧನ ಎಷ್ಟು ಬಂಧನ ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹಾಕನ ಬೆಟ್ಟದು ಫಿಕ್ಸಿದೆ ತಿಂಗಳು ಗೊತ್ತಿದೆ ಬ್ಲಸ್ಸಿಂಗ್ ಮಾಡ್ಬೇಕು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೂಡ ಮನವಿ ಮಾಡ್ಕೊಡ್ತಾ ಇದ್ವಿ. ಜೋರಾದ ಚಪ್ಪಾಳೆ. Give a big applause, everyone.
ಥ್ಯಾಂಕ್ ಯು ಸರ್. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸೋಕ್ಕೆ ತಮಗೆ ಧನ್ಯವಾದಗಳು ಸರ್. ತಾವು ಯಾವಾಗಲೂ ಆಚೆಗೆ ಹೋಗ್ತಾ ಇದ್ದಾಗ ನಮ್ಮ ಸಾರಿಗೆ ಅಧಿಕಾರಿಗಳು ಯಾರೇ ಇದ್ರು ಕೂಡ ನಮ್ಮ ಹತ್ರ ನಮ್ಮ ಶಾಲೆ ಕಡೆಗೆ ಹೊಂದ್ಕೊಂಡು ಅವ್ರು ನಮ್ಮನ್ನು ಮಾತಾಡಿಸೇ ಹೋಗ್ತಾರೆ. ಅದೇ ರೀತಿಯಾಗಿ ನಮ್ಮ ರಫೀಕ್ ಸರ್ ಕೂಡ ಈ ದಿನ ಅನಿರೀಕ್ಷಿತವಾಗಿ ಬಂದಿದ್ದಾರೆ. ಅದೆಲ್ಲ ನಮ್ಮ ಶಾಲೆಯ ಮಕ್ಕಳ ಪುಣ್ಯ. ದಯವಿಟ್ಟು ಒಂದೆರಡು ನಿಮಿಷ ಶಾಂತ ರೀತಿಯಾಗಿ ಕೂತ್ಕೊಂಡು ತಾವು ಸಾಹೇಬ್ರ ಮಾತನ್ನು ಆಲಿಸ್ಬೇಕು. 10th ಮುಗಿಸ್ಕೊಂಡು ಹೋಗ್ತಾ ಇರೋರು 9th ಇಂದ 10th ಎಂಟರ್ ಆಗಿರೋರು ಇದ್ದಾರೆ ಅಂತ ಹೇಳಿದೆ. ಗುಡ್. ಇದು ಸೆಂಡ್ ಆಫ್ ಇದೆ ಇವತ್ತು SLC ಅವ್ರಿಗೆ. ಒಳ್ಳೆಯದಾಗಲಿ ಬಂದು. ನಾನು ಮೋಟವಾಕ ನಿರೀಕ್ಷಕ, ಹಿರಿಯ ಮೋಟವಾಕ ನಿರೀಕ್ಷಕ ರಫೀಕ್ ಅಹಮದ್ ಅಂತ, RTO ಬಳ್ಳಾರಿ. ಅನಿರೀಕ್ಷಿತವಾಗಿ ನಿಮ್ಮ ಶಾಲೆ ಬರಬೇಕಾಯ್ತು. ನಮ್ಮ ಸ್ವಾಮಿ ಯಾವಾಗಲೂ ಈ ರೋಡಲ್ಲಿ ಹೋದಾಗೆಲ್ಲ ನಮ್ಮನ್ನು ಕರೆದ್ಬಿಟ್ಟು ಅವ್ರದ್ದೊಂದು ಹಾಸ್ಪಿಟಾಲಿಟಿ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ನಾವು ಬೇಡ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಟೀ ಕುಡ್ಕೊಂಡು ಹೋಗಿ ದಯವಿಟ್ಟು ಅಂತ ಬಿಡೋದೇ ಇಲ್ಲ ಅವರು. ಮತ್ತು ಟೀಗೆ ಅಂತ ಕರೆಸ್ಕೊಳ್ತಾರೆ, ಮನೆಗೆ ಟಿಫನ್ ಮಾಡೇ ಕಳಿಸ್ತಾರೆ. ಆ ಥರ ಒಂಥರ ವ್ಯಕ್ತಿತ್ವ ಅವ್ರದ್ದು. ಅವ್ರು ಶಾಲೆಗೆ ಕರೆದಿದ್ದಾರೆ. ಕೊನೆ ಈಗ ನಿಮ್ಮೆಲ್ಲ ಸೆಂಡ್ ಆಫ್ ಇದೆ ಮಕ್ಕಳಿಗೆ, ಒಳ್ಳೆಯದು. ನಾನು ನನ್ನ ಇಲಾಖೆ ಕಡೆಯಿಂದ ಹೇಳೋದು, ನಾನು ಸಾರಿಗೆ ಇಲಾಖೆ ಇರೋದ್ರಿಂದ ನಾವು ನಮ್ಮ ಇಲಾಖೆಯಿಂದ ನಮ್ಮ ಕೆಲಸ ಏನು ಅಂದರೆ ಈ ವಾಹನಗಳ ರಿಜಿಸ್ಟ್ರೇಷನ್ ಆಗುತ್ತೆ. ಆ ನಂಬರ್ ಏನು ಬರುತ್ತಲ್ಲ ಆ ನಂಬರ್ ಕೊಡೋದು ನಮ್ಮ ಡಿಪಾರ್ಟ್ಮೆಂಟಿಂದ. ಆಮೇಲೆ ನಿಮ್ಮ ವಾಹನ ಚಾಲನೆ ಮಾಡಲಿಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಏನು ಕೊಡ್ತೀವಲ್ಲ ಅದನ್ನು ನಾವು ಇಶ್ಯೂ ಮಾಡ್ತೀವಿ. ಓಕೆ, ನೀವು ನೆಕ್ಸ್ಟ್ ಇನ್ನು ಚಿಕ್ಕವರಿದ್ದೀರಾ, 18 ಇಯರ್ಸ್ ಕಂಪ್ಲೀಟ್ ಆದಮೇಲೆ ನೀವುಗಳು ಲೈಸೆನ್ಸ್ ತೊಗೊಳ್ಳಿ. ಅಲ್ಲಿವರೆಗೂ ಗಾಡಿ ಓಡಿಸ್ಬೇಡಿ ದಯವಿಟ್ಟು, ಗೊತ್ತಾಯ್ತಾ? ಅಪ್ಪ ಅಮ್ಮ ಹೇಳಿದ್ರೂ ಓಡಿಸ್ಕೊಡ್ದು. 18 ತುಂಬುವವರೆಗೂ ಲೈಸೆನ್ಸ್ ತೊಗೊಳ್ಳೋವರೆಗೂ ಯಾರು ಗಾಡಿಗಳನ್ನ ಡ್ರೈವ್ ಮಾಡಬಾರ್ದು. ಯಾಕೆ ಹೇಳಿ? 18 ತುಂಬೋದ್ರೊಳಗಡೆ ಲೈಸೆನ್ಸ್ ಇಲ್ಲದೇ 18 ಇಯರ್ಸ್ ಆಗಿಲ್ಲ ಅಂದರೆ ನೀವು ಲೈಸೆನ್ಸ್ ಇಲ್ಲದೇ ಗಾಡಿ ಓಡಿಸಿ ಸಿಗಾಕ್ಕೊಂಡ್ರೆ ಅಥವಾ ಏನಾದರೂ ಆದರೆ 25,000 ರೂಪಾಯಿ ದಂಡ ಇದೆ. ಜೊತೆಗೆ ನಿಮ್ಮ ತಂದೆ ತಾಯಿಗೆ 3 ರಿಂದ 6 ತಿಂಗಳು ಇಂಪ್ರಿಸನ್ಮೆಂಟ್ ಇದೆ, ಅಂದರೆ ಜೈಲು ಶಿಕ್ಷೆ. ನೀವು ತಪ್ಪು ಮಾಡ್ತೀರಾ ಅಲ್ವಾ? ನೀವು ಗಾಡಿ ತೊಗೊಂಡೋಗಿ ನೀವು ತಪ್ಪು ಮಾಡ್ತೀರಾ ಓಡಿಸ್ಬಿಟ್ಟು, ಆದರೆ ಶಿಕ್ಷೆ ಯಾರಿಗೆ? ನಿಮಗೆಲ್ಲ, ನಿಮ್ಮ ತಂದೆ ತಾಯಿಗೆ. ಬೇಕಾ ಇದು? ಬೇಡ ತಾನೇ? ತಂದೆ ತಾಯಿಗೆ ತೊಂದರೆ ಆಗಬಾರ್ದು ಅಂದರೆ ನೀವು ದಯವಿಟ್ಟು 18 ಇಯರ್ಸ್ ಆಗೋವರೆಗೂ ಯಾವ ಗಾಡಿನೂ ಓಡಿಸ್ಬೇಡಿ. ಸೈಕಲ್ ಇದೆ, ಸೈಕಲ್ ಓಡಿಸಿ, ಗೊತ್ತಾಯ್ತಾ? 18 ಇಯರ್ಸ್ ಆದಮೇಲೆ ಅಫಿಷಿಯಲ್ ಆಗಿ DL ತೊಗೊಂಡು ನಂತರ ಗಾಡಿ ಓಡಿಸಿ. ಜೀವನ ಪೂರ್ತಿ ಇದೆ ಗಾಡಿ ಓಡಿಸ್ಲಿಕ್ಕೆ ಅಲ್ವಾ? 100 ವರ್ಷ ಬದುಕಿದ್ರೆ ಇನ್ನೂ ಎಷ್ಟು ವರ್ಷ ಉಳಿಯುತ್ತೆ? ಇನ್ನೂ 82 ವರ್ಷ ಉಳಿತದೆ ಗಾಡಿ ಓಡಿಸ್ಲಿಕ್ಕೆ ಅಲ್ವಾ? ಭಾಳ ಜೀವನ ಇದೆ, ಆರಾಮಾಗಿ ಗಾಡಿ ಓಡಿಸುತ್ತೆ. ಆಮೇಲೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಗಾಡಿ ದಾಟಬೇಕಾದ್ರೆ, ರಸ್ತೆ ದಾಟಬೇಕಾದ್ರೆ ಎರಡೂ ಸೈಡ್ ನೋಡಬೇಕು, ಯಾವ್ದಾರ ಗಾಡಿ ಬರ್ತಾ ಇದೆಯಾ ಏನು ಅಂತ. ಗಾಡಿ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ರೋಡನ್ನು ದಾಟಿ. ಯಾಕೆಂದರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಪಘಾತ ಆದರೆ ನೀವಂತೂ ಅನುಭವಿಸ್ತೀರಾ, ನಾವು ಹೌದಾ? ಈಗ ನೀವು ತಪ್ಪು ಮಾಡ್ತೀರಾ, ನೀವು ಅನುಭವಿಸ್ತೀರಾ, ಜೊತೆಗೆ ನಿಮ್ಮ ಅಪ್ಪ ಅಮ್ಮನೂ ಅನುಭವಿಸ್ಬೇಕು ಅಲ್ವಾ? ಆಮೇಲೆ ಏನೋ ಹೆಚ್ಚು ಕಡಿಮೆ ಆಯಿತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡು, ಇಲ್ಲ ಜೀವನೇ ಹೋಯ್ತು, ಅದು ಯಾವುದೂ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಆದಾಗ ದುಃಖ ಆಗೋದು ಯಾರಿಗೆ? ನಿಮ್ಮ ತಂದೆ ತಾಯಿಗೆ, ನಿಮ್ಮ ಬ್ರದರ್ಸು ಸಿಸ್ಟರ್ಸು, ಅವ್ರಿಗೆ ತಾನೇ. ಅವ್ರಿಗೆ ದುಃಖ ಆಗ್ತದೆ, ಜೀವನ ಪೂರ್ತಿ ಅನುಭವಿಸ್ತಾರೆ. ಇಲ್ಲ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಯಾವ್ದಾದ್ರು, ಅವಾಗ ಜೀವನ ಪೂರ್ತಿ ನೀವು ಅನುಭವಿಸ್ಬೇಕು, ನಿಮ್ಮ ಜೊತೆಗೆ ಅವರು ದುಃಖ ಪಡ್ತಾ ಇರ್ತಾರೆ. ಇದಕ್ಕೆ ಯಾವುದಕ್ಕೂ ಅವಕಾಶಗಳು ಕೊಡಬೇಡಿ. ದಯವಿಟ್ಟು ತಾಳ್ಮೆಯಿಂದ ಇರಿ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಕ್ರಾಸ್ ಮಾಡಿ. ಮತ್ತು ನಿಮ್ಮ ಅಪ್ಪ ಅಮ್ಮ ಯಾರು ಗಾಡಿ ಓಡಿಸ್ತಾ ಇದ್ರೆ ದಯವಿಟ್ಟು ಹೇಳಿ ಲೈಸೆನ್ಸ್ ತೊಗೊಳ್ಳಿ ಅಂತ. ಇಲ್ಲ ಅಂದರೆ ಲೈಸೆನ್ಸ್ ತೊಗೊಂಡ್ಮೇಲೆ ಗಾಡಿ ಓಡಿಸಿ ಅಂತ ನೀವು ಹೇಳಿ. ಆಮೇಲೆ ಅವರು ನೀವು ಫೋರ್ಸ್ ಮಾಡಿದರೆ ಯಾವ ಕಾರಣಕ್ಕೂ ಲೈಸೆನ್ಸ್ ತೊಗೊಳ್ಳೋವರೆಗೂ ಗಾಡಿ ಓಡಿಸ್ಲಿಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಸಣ್ಣ ಅಡ್ವೈಸು. ನೀವು ಚಿಕ್ಕವರಿದ್ದೀರಾ, ಇನ್ನು ಲೈಸೆನ್ಸ್ ತೊಗೊಳ್ಳೋಕ್ಕೆ ನಿಮ್ಗೆ ಇನ್ನೂ 2-3 ವರ್ಷ ಟೈಮ್ ಇದೆ. ಈಗ ಸದ್ಯ ನೀವು ಎಕ್ಸಾಮ್ ಟೈಮಲ್ಲಿ ಬಂದಿದ್ದೀರಾ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಆಯ್ತು ಅಲ್ವಾ? ಮಾರ್ಚಿಂದ ಶುರು ಆಗ್ತದೆ, 18-20ರಿಂದನಾ? ಯಾವ ಡೇಟಿಂದ ಇರೋದು ಎಕ್ಸಾಮ್ಸ್? 18ರಿಂದ ಎಕ್ಸಾಮ್ ಇದೆ. ಚೆನ್ನಾಗಿ ಓದಿ. ಇವ್ರದ್ದು ನಿಮ್ಮದು SSLC ಏನಿದೆ ಟರ್ನಿಂಗ್ ಪಾಯಿಂಟ್. ನೀವೇ ಇವಾಗ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಯಿತು ಅಂದರೆ ನೆಕ್ಸ್ಟ್ ನಿಮ್ಮ ಫ್ಯೂಚರು ಬಿಲ್ಡಪ್ ಆಗ್ತದೆ. ನಿಮ್ಮ ಲೈಫಲ್ಲಿ 2 ಟರ್ನಿಂಗ್ ಪಾಯಿಂಟ್ ಇರ್ತದೆ. ಒಂದು SSLC, ನೆಕ್ಸ್ಟು PUC. SSLC ಮೇಲೆ ಚೆನ್ನಾಗಿ ಓದಿ, PUCಗೆ ಒಳ್ಳೆ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಂಡ್ರೆ ನಿಮಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ. ನಾಳೆ ಚೆನ್ನಾಗಿ ಓದ್ಬಿಟ್ಟು ನೆಕ್ಸ್ಟ್ ಇಂಜಿನಿಯರು, ಡಾಕ್ಟ್ರು, ಲಾಯರು ಇನ್ನೇನೋ ಆಗ್ಬೋದು.
ಅಲ್ವಾ? ಓದಿ, ಕುತ್ಕೊಂಡು ಓದಿ. ಯಾಕೆಂದರೆ ಈ ವಯಸ್ಸು ಓದೋ ವಯಸ್ಸು. ಇದಾಗಿ ಒಂದ್ಸತಿ ನೀವು ಯಾವುದಾದ್ರೂ ಜಾಬಿಗೆ ಸೇರ್ಕೊಂಡ್ಮೇಲೆ ಆಮೇಲೆ ಓದಲಿಕ್ಕಾಗಲ್ಲ. ಅಲ್ಲ, ಜಾಬಿಗೆ ಸೇರಿ ಜೀವನ ಪೂರ್ತಿ ಚೆನ್ನಾಗಿರಬೇಕು ಅಂದರೆ 4-5 ವರ್ಷ ಈಗ ಕಂಟಿನ್ಯೂಸ್ ಆಗಿ ಒಂದು 5-6 ವರ್ಷ ನೀವು PUC 2 ವರ್ಷ, ಆಮೇಲೆ ಅದು ಡಿಗ್ರಿ ಆದಮೇಲೆ 2-3 ವರ್ಷ, ಅಥವಾ ಇಂಜಿನಿಯರಿಂಗ್ ಆದರೆ 4 ಇಯರ್ಸು, ಮೆಡಿಕಲ್ ಆದರೆ 5 ವರ್ಷ, ಆಮೇಲೆ MD ಒಂದು 2 ವರ್ಷ, 6-7 ವರ್ಷ ನೀವು ಕಷ್ಟಪಟ್ಟರೆ ಜೀವನದಲ್ಲಿ ಉಳಿದಿರೋ ಜೀವನ ನೀವು ಸುಖವಾಗಿ ಕಳಿಬೋದು, ಆರಾಮಾಗಿರ್ಬೋದು. ಅಂದರೆ ಜಾಬ್ ಮಾಡ್ತೀರಾ, ದುಡಿತೀರಾ, ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡ್ಬೋದು. ಅವಾಗ ಎಂಜಾಯ್ ಮಾಡಿ ಲೈಫ್ನ. ಈಗ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಕಷ್ಟ ಬೆಳಿ. ಓದಿ, ಚೆನ್ನಾಗಿ ಓದಿ, ಹಗಲು ರಾತ್ರಿ ಚೆನ್ನಾಗಿ ಓದಿ. ಆಮೇಲೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತೀವಿ, ಬರೀ ಓದೋದಲ್ಲ. ಓದಿದ್ದನ್ನು ನೀವು ಎಷ್ಟು ಬರೀತೀರಾ ಅಷ್ಟು ನಿಮ್ಮ ತಲೆಯಲ್ಲಿ ಕುತ್ಕೊಳ್ತಾರೆ. ನೀವು ಬರೀ ಓದ್ತಾ ಇದ್ದರೆ ಅದರಲ್ಲಿ ಒಂದು 25% ಉಳಿತದೆ, ಇನ್ನೊಂದು 75% ವಯಾಪರೇಟ್ ಆಗಿಬಿಡ್ತೀವಿ. ನೀವು ಓದಿದ್ದನ್ನು ಬರೀತಾ ಇರಬೇಕು. ಯಾವಾಗ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆವಾಗ ನಿಮ್ಮದು ಬರೆಯೋ ಸ್ಪೀಡು ಇಂಪ್ರೂವ್ ಆಗ್ತದೆ, ಜೊತೆಗೆ ನಿಮಗೆ ಮೆಮೊರಿನೂ ಜಾಸ್ತಿ ಆಗ್ತದೆ, ಅದು ಚೆನ್ನಾಗಿ ನೆನಪಿರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನೀವು SLC ಇದ್ದೀರಾ, 9th SSLC ಹೋಗ್ತಾ ಇದ್ದೀರಾ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದಾರೆ, ನಿಮ್ಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಎಷ್ಟೋ ಕಷ್ಟಪಡ್ತಾ ಇರ್ತಾರೆ. ಅದು ನಿಮ್ಗೆ ಕಣ್ಣಿಗೆ ಕಾಣಲ್ಲ. ಯಾರಿಗೂ ಅಪ್ಪ ಅಮ್ಮ ಏನು ತೊಂದರೆ ತೊಗೊಳ್ತಿರ್ತಾರೆ ನಿಮಗೋಸ್ಕರ ಅಂದರೆ ಅದು ನಿಮ್ಗೆ ಯಾರಿಗೂ ಕಣ್ಣಿಗೆ ಬೀಳಲ್ಲ. ಹಾಗಾಗ್ಬಿಟ್ಟು ಅವ್ರಿಗೆ ತೊಂದರೆ ಕೊಡಬಾರ್ದು ಅಂದರೆ ನೀವು ಚೆನ್ನಾಗಿ ಓದಿ. ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿ ಆದರೆ ಅಪ್ಪ ಅಮ್ಮ ಏನೂ ಬಯಸಲ್ಲ. ಅದು ಅಪ್ಪ ಅಮ್ಮ ಬಯಸೋದೇನು ಅಂದರೆ, ನನ್ನ ಮಗ, ನಾನು ಕೂಲಿ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗಳು ನನಗಿಂತ ಚೆನ್ನಾಗಿರಬೇಕು ಜೀವನದಲ್ಲಿ. ಯಾರು ನನ್ನ ಮಗ ಕೂಲಿ ಮಾಡಬೇಕು, ನನ್ನ ಮಗಳು ನನ್ನ ಜೊತೆಗೆ ಕೂಲಿ ಮಾಡಬೇಕು ಅಂದರೆ 99% ಅಪ್ಪ ಅಮ್ಮ ಯಾರೂ ಇಷ್ಟಪಡೋಲ್ಲ. ಅನಿವಾರ್ಯ. ಅವ್ರಿಗೆ ನೆಕ್ಸ್ಟ್ ಮತ್ತೆ ಓದ್ಸೋಕ್ಕಾಗಲ್ಲ, ದುಡ್ಡಿರಲ್ಲ. ಅಂಥ ಟೈಮಲ್ಲಿ ಅನಿವಾರ್ಯವಾಗಿ ಅವ್ರನ್ನ ಕೆಲಸಕ್ಕೆ ಹಾಕ್ಕೊಳ್ತಾರೆ. ಅಂದರೆ ಯಾವ ಅಪ್ಪ ಅಮ್ಮನೂ ಇಷ್ಟಪಟ್ಟು ನಿಮ್ಮನ್ನು ಅವ್ರಿಗಿಂತ ಕೆಳಗೆ ನೋಡಲಿಕ್ಕೆ ಯಾರು ಇಷ್ಟಪಡೋಲ್ಲ. ಯಾರೇ ಅಪ್ಪ ಅಮ್ಮ ಆದರೂ ಅವ್ರಿಗಿಂತ ಮೇಲೆ ನೋಡಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗ್ಬಿಟ್ಟು ಕಷ್ಟ ಬಿಡಿ, ಚೆನ್ನಾಗಿ ಓದ್ರಿ, ಯಶಸ್ವಿ ಆಗ್ರಿ. ನಾಳೆ ನೀವು ಒಂದು ಸ್ಟೇಜಲ್ಲಿ ಬಂದು ಕೂತ್ಕೊಂಡು ನನ್ನಂಗೆ ಭಾಷಣ ಮಾಡುವಂಥ ಒಂದು ಅಭಿವೃದ್ಧಿ ಬರಲಿ. ಚೆನ್ನಾಗಿ ಓದಿ. ಎಷ್ಟು ನೀವು ಕಷ್ಟ ಬೀಳ್ತೀರಾ ಅಷ್ಟು ನೀವು ಲೈಫಲ್ಲಿ ಸುಖವಾಗಿರ್ತೀರಿ. ಇದಂತೂ ಗ್ಯಾರಂಟಿ. ಥ್ಯಾಂಕ್ ಯು. ಅವಾಗಿಂದ ಅದೇ ಹೇಳ ನೋಡು.
ಮುದ್ದು ಫಿಗರ್ ಮಾರಿ ಮನೆ ಮಾದೇವಿ ಕಾಣಿ ಆಗಲಿ ಸೋರಾಬತಿ ಶಾಮೂನ ಧಾರೆ ಜಾಗಲಿ ನನಗೆ ಸಿಗದಿದ್ರೆ ಆಸಿಡ್ ಹಾಕುವೆ ಕೆಂಚಾಲು ಮಚಾಲು ಎಂಗೌಲ ನಿಂದೌಗಳು ಕೊಂಡಾಜೆಗಲ್ಲಿ ಎಂಗೌಲ ನಿಂತನ್ಸುಳು ಚಪ್ಪಾಳೆ ಎಂಗೌಲ ನಿನ್ ಕನಸುಗಳು